ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನ್ ಹೋಗು ಸಕ್ಕು, ನಾನ್ ಬರ್ತೀನಿ. ಸರಿ. ಅಮ್ಮ, ಭಕ್ತ ತುಕಾರಾಮ್ ಕೀರ್ತನೆಗಳ ಅರ್ಥನ ದೊಡ್ಡವರೇ ತಿಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆದ್ರೆ ಸಕ್ಕು ಅರ್ಥ ಮಾಡ್ಕೊಂಡಿದ್ದಾಳೆ. ಅಯ್ಯೋ ಅಯ್ಯೋ, ಅಮ್ಮವ್ರು ಬರ್ತಿದ್ದಾರೆ. ಎದ್ದೇಳಿ, ಎದ್ ನಿಂತ್ಕೊಳ್ಳಿ, ಅಮ್ಮವ್ರು ಬರ್ತಿದ್ದಾರೆ, ಎದ್ ನಿಂತ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಕಾವೇರಿ ಅಮ್ಮವ್ರೆ. ಅಮ್ಮವ್ರೆ, ಇವ್ರ ಹೆಸರು ನಾರಾಯಣರಾವ್, ಈಕೆ ಹೆಸರು ಮಂದಾಕಿನಿ. ಕೂತ್ಕೊಳ್ಳಿ. ಹಾಗ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಕುರ್ಚಿ. ಹೇಳಿ. ಶಾಸ್ತ್ರಿಗಳು ಹೇಳಿದ್ರು ನಮ್ ಮಗನಿಗೆ ತಕ್ಕನಾದ ಸಂಬಂಧ ನಿಮಗೆ ಗೊತ್ತಿದೆ ಅಂತ, ಅದಕ್ಕೆ ನಾವಿಲ್ಲಿಗೆ ಬಂದ್ವಿ. ಸಂಬಂಧ ಕಾವೇರಿ ಅವ್ರೆ, ವಿಷಯ ಏನಂದ್ರೆ ಈ ಕಾಲದಲ್ಲಿ ಹೆಣ್ಮಕ್ಳು ಸಿಗೋದೇನೋ ಸುಲಭಾನೆ. ಗುಣವಂತೇನೋ ಅಲ್ವೋ ಅಂತ 4 ಜನರನ್ನ ವಿಚಾರಿಸಿ ಮಾಡ್ಕೊಳ್ಳೋದು ಒಳ್ಳೇದು. ನಿಜವಾಗ್ಲೂ ಹೇಳ್ತಿದೀನಿ, ಒಳ್ಳೆ ಸೊಸೆ ಸಿಗೋದು ತುಂಬಾನೇ ಕಷ್ಟ. ಮನೆ ಸೊಸೆ ಅಂದ್ರೆ ಗೃಹಲಕ್ಷ್ಮಿ. ಹೇಳಿದ ಮಾತನ್ ಕೇಳೋ ಸಂಸ್ಕಾರ ಇರೋ ಹುಡುಗಿ ಬೇಕು. ಸೊಸೆಯಾಗ್ ಬಂದು ಸಮಸ್ಯೆ ಸೃಷ್ಟಿ ಮಾಡೋ ಹುಡುಗಿ ನಮಗ್ ಬೇಡ. ಒಳ್ಳೆ ಹುಡುಗಿ ಆದ್ರೆ ನಮ್ ಮಗಳ ಹಾಗೆ ನೋಡ್ಕೋತೀವಿ. ನಮ್ ಸೊಸೆಗೆ ಪೂಜೆ ಪುನಸ್ಕಾರಗಳು ಗೊತ್ತಿದ್ರೆ ಒಳ್ಳೇದು. ನಮ್ಗೆ ದುಡ್ಡಿನ ಮೇಲೆ ಆಸೆ ಇಲ್ಲ. ಹೌದು, ಶಾಸ್ತ್ರಿಗಳು ನಮ್ಗೆ ಹೇಳಿದ್ರು ನಿಮಗೆ ಒಳ್ಳೆ ಸಂಬಂಧ ಗೊತ್ತಿದೆ ಅಂತ. ಅದಕ್ಕೆ ಈಗ ನೀವು ನನ್ನ ಹುಡುಕೊಂಡ್ ಬಂದಿದ್ದೀರಾ. ನಿಮ್ ಮಗಂಗೆ ಒಳ್ಳೆ ಸಂಬಂಧ ತೋರ್ಸೋ ಜವಾಬ್ದಾರಿ ನಂದು. ನೀವು ಯಾವ ತರದ್ ಹುಡ್ಗಿನ ಹುಡುಕ್ತಾ ಇದ್ದೀರೋ ಆ ತರದ್ ಹುಡ್ಗಿ ಊರಲ್ಲಿದ್ದಾಳೆ. ಒಳ್ಳೆ ಕುಟುಂಬ, ಹುಡುಗಿ ಗುಣವಂತೆ, ಹುಡುಗಿ ಶುದ್ಧವಾದ ಬಂಗಾರ, ತುಂಬಾ ಲಕ್ಷಣವಾಗಿದ್ದಾಳೆ. ಅಪ್ಪ, ನೀವೀ ಸರ ಕೂಡ ತಗೊಳ್ಳಿ. ಸಕ್ಕು, ನೀನಿನ್ನೂ ಚಿಕ್ಕವಳಮ್ಮ. ಇದು ದೊಡ್ಡವ್ರ ವ್ಯವಹಾರ, ನಿನ್ ತಲೆ ಹಾಕ್ಬೇಡ. ಹೇಳ್ಬೇಕು ಅಂದ್ರೆ ನಾವೇ ನಿನಗೆ ಹೊಸ ಹೊಸ ಬಂಗಾರದ ಒಡವೆಗಳನ್ನ ಮಾಡಿಸ್ಕೊಡ್ಬೇಕು. ಆದ್ರೆ ನೀನೇ ನಮ್ಗೆ ನಿನ್ ಒಡವೆಗಳನ್ನ ತಗೊಂಡ್ ಬಂದ್ ಕೊಡ್ತಿದ್ಯಾ. ನನ್ನ ನೋಡ್ತಿದ್ರೆ ನನಗೆ ನಾಚಿಕೆ ಆಗ್ತಿದವಮ್ಮ. ನಿಮಗೆ ಈ ಸ್ಥಿತಿ ನನ್ನಿಂದಾನೇ ಬಂದಿರೋದು. ಅಯ್ಯೋ ಅಪ್ಪ, ನೀವ್ ಯಾಕೆ ಹಾಗ ಅನ್ಕೋತಿದ್ದೀರಾ? ನಾನ್ ನಿಮ್ ಮಗಳು ಅಲ್ವಾ? ನಮ್ ಸಾಲ ತೀರ್ಸೋಕೆ ನಾನ್ ಕೂಡ ನಿಮಗ್ ಸಹಾಯ ಮಾಡ್ತೀನಿ. ಸೇತುವೆ ನಿರ್ಮಿಸೋದಕ್ಕೆ ರಾಮನಿಗೆ ಅಳಿಲ್ ಸಹಾಯ ಮಾಡ್ತು ಅಲ್ವಾ? ನಾನು ಕೂಡ ಹಾಗೆ ಮಾಡ್ತಿದ್ನಿ ಅಂತ ನೀವ್ ಅನ್ಕೊಳ್ಳಿ. ಏನೇ ಆದ್ರೂ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ, ಅದನ್ನ ಆಚರಣೆ ಮಾಡಿದ್ರೇನೆ ಮುಖ್ಯ ಅಂತ ಯಾವಾಗ್ಲೂ ನೀವೇ ಹೇಳ್ತಿರ್ತೀರಾ ಅಲ್ವಾ? ದಯವಿಟ್ಟು ನಾನು ಕೊಡೋದನ್ನ ತಗೊಳ್ಳಿ. ನನ್ ಕಿವಿ ಓಲೆಗಳನ್ನ ಕೂಡ ತಗೊಳ್ಳಿ. ಬೇಡ ಅನ್ಬೇಡಿ, ನಾನು ಹಠಮಾರಿ ಅಲ್ವಾ, ಹಾಗೆ ಹೇಳ್ಬೇಡಿ. ಸಕ್ಕು,